ಸ್ನೇಹಿತರೆ, ಇಲ್ಲಿ ನಾನು ಸಜ್ಜಕ್ಕೆ ಹೋಳಿಗೆ ಈ ಸಾಯಂಕಾಲ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ ಹೋಳಿಗೆಗಳು. ಒಂದು 5-6 ಹೋಳಿಗೆ ಅದು. ನಿನ್ನೆ ರಾತ್ರಿ ಏನು ನಾನು ಸಜ್ಜಕ ಮಾಡಿದ್ನಲ್ಲ ಅದೇ ಇತ್ತು. ಅದನ್ನೇ ಈಗ ಇಲ್ಲಿ ಹೋಳಿಗೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಮಾಡಬೇಕಂದ್ರೆ ನೆಂಟರು ಬಂದಿದ್ರಲ್ಲ, ಆವಾಗಲೇ ಅವರು ಬೇಗ ಹೋದರು, ಬಿಟ್ಟಿವು ನೋಡಿ. ಇಷ್ಟು ಹೋಳಿಗೆ ಆಗ್ಯಾವು. ಈಗ ಒಂದು 4-5 ಚಪಾತಿ ಹಿಟ್ಟು ಮಾಡಿಬಿಡ್ತಾಯಿದ್ದೀನಿ ನೋಡಿ. ಇದಷ್ಟು ಚಪಾತಿ ಮಾಡಿಬಿಡ್ತೀನಿ. ಈಗ ಒಂದು 4-5 ಚಪಾತಿ ಹಿಟ್ಟೈತಿ. ಪಾತ್ರೆ ಅಷ್ಟ ಎಲ್ಲ ಇನ್ನು ಮಾಡ್ಕೋದು ನೋಡಿ. ಯೂಟ್ಯೂಬ್ ಚಾನಲ್ ಹೇಗಿದೆ ಸ್ನೇಹಿತರು? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಆಲ್ಮೋಸ್ಟ್ ಮಧ್ಯಾಹ್ನ 1 ಗಂಟೆ ಮೇಲೆ ಇದ್ವಿ ಟೈಮ್ ಬಂದು. ಈಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಅಡುಗೆ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ಪುಲಾವನ್ನ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಪುಲಾವನ್ನ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಗ್ರೀನ್ ಕಲರಲ್ಲಿ ಮಸಾಲೆ ರುಬ್ಬಿಕೊಂಡು ಈಗ ಇಲ್ಲಿ ಎಣ್ಣೆ ಕೂಡ ಕಾಯಿತು. ಇಲ್ಲಿ ಸ್ವಲ್ಪ ಲವಂಗನ ಆ್ಯಡ್ ಮಾಡ್ಕೊತೀನಿ. ಲವಂಗ ಕಮ್ಮಿ ರೂಪಾಯಿ ನೋಡಿ ಸ್ನೇಹಿತರೆ. ಇಲ್ಲಿ ನಾನೀಗ ಇದನ್ನು ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ. ಇಲ್ಲಿ ಒಂದು ಈರುಳ್ಳಿ, ಟೊಮೆಟೊ, ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ, ಅವ್ರು ಮಾತಾಡೋ ಸೌಂಡ್ ನಿಮಗೆ ಕೇಳ್ತಿರ್ಬೋದು. ಹಾಗಾಗಿ ನೋಡಿ ಇದನ್ನೀಗ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ಇದು ಚೆನ್ನಾಗಿ ಫ್ರೈ ಆಗಲಿ. ತುಂಬ ಈಸಿ ಇದು ನೋಡಿ. ಇಲ್ಲಿ ನಾನು ನಮ್ಮ ಮನೆ ಹತ್ರ ಬೆಳೆದಿರೋಂಥದ್ದು ಪುದೀನ ಎಷ್ಟು ಫ್ರೆಶ್ ಆಗಿದೆಯಲ್ಲ, ಹಾಗೆ ಇದು ಸೊಪ್ಪು ನಾನು ಯಾವಾಗಲೂ ಹಾಕ್ತೇನೆ. ಇದು ತರಕಾರಿ ಸೊಪ್ಪು ಪುಲಾವ್ ಎಲೆಗೆ ಹಾಕೋತೇನೆ. ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಹಾಕೋಬೋದು. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಇದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮಸಾಲೆ ರುಬ್ಬಲಿಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು. ಖಾರ ಇಲ್ಲದಕ್ಕೋಸ್ಕರ ಜಾಸ್ತಿನೇ ರುಬ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕೋದು ಏನೋ ಅವಶ್ಯಕತೆ ಇಲ್ಲ. ಹಾಗೆ ಇದನ್ನು ನಾವು ರುಬ್ಕೊಂಡ್ರೆ ಸಾಕು. ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ. ಈ ಥರ ಪೇಸ್ಟ್ ಆಗಿದೆಯಲ್ಲ, ರೆಡಿ ಆಗಿದೆ. ಈಗ ನೋಡಿ ಇಲ್ಲಿ ಮಸಾಲೆ ಕೂಡ ಇದು ಕೂಡ ಫ್ರೈ ಆಗಿದೆ. ಈಗ ಟೊಮೆಟೊ, ಈರುಳ್ಳಿ, ಕ್ಯಾರೆಟ್ ಅದು ಈಗ ಹಸಿ ಮಸಾಲೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಜಾಸ್ತಿ ಏನು ಬೇಡ, ಒಂದು 2-3 ನಿಮಿಷ ಹಸಿ ವಾಸನೆ ಹೋಗೋವರೆಗೆ ನಾವು ಇಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಈ ಥರ ಮಸಾಲೆ ಹಾಕಿಬಿಟ್ಟು ಪುಲಾವ್ ಮಾಡಿದರೆ ಮಸ್ತ್ ಇರುತ್ತೆ. ನಾನು ಈಗ ನೆಂಟರು ಬಂದರು, ಅದಕ್ಕಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಳದಿ ಪೌಡರ್ ಕೂಡ ಆ್ಯಡ್ ಮಾಡ್ತೀನಿ. ಹಳದಿ ಪೌಡರ್ ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಆಪ್ಷನಲ್ ಇದು. ಸ್ವಲ್ಪ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಗ್ರೀನಾಗಿ, ತುಂಬ ಗ್ರೀನಾಗಿ ಕಾಣುತ್ತೆ ಇದು, ಅದಕ್ಕಾಗಿ ಸ್ವಲ್ಪ ಹಳದಿ ಹಾಕಿದರೆ ಕಲರು ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಬಂದು ರೇಷನ್ ಅಕ್ಕಿದೆ ಮಾಡ್ತೇನೆ. ನಾನೇನು ಒಳ್ಳೆ ಅಕ್ಕಿ ತಂದು ಮಾಡಲ್ಲ, ಯಾವಾಗಲೂ ರೇಷನ್ ಅಕ್ಕಿದೇ ಮಾಡ್ತೇನೆ ಪುಲಾವನ್ನ. ಅದೇ ಮಸ್ತಾಗುತ್ತೆ, ಟೇಸ್ಟ್ ಕೂಡ ಆಗುತ್ತೆ ಅಲ್ಲ ಸ್ನೇಹಿತರೆ. ಈಗ ಇದು 2-3 ನಿಮಿಷ ಆಗಿದೆ, ಸಾಕು. ಇದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ರುಬ್ಬಿರೋದ್ರಿಂದ ಅದರೊಳಗಡೆ ಸ್ವಲ್ಪ ನೀರು ಹಾಕ್ತೇನೆ. ಈಗ ಇದಕ್ಕೆ ಒಂದು 2 ಚಮಚನಷ್ಟು ನೀರು ಹಾಕ್ತೇನೆ ನೋಡಿ. ನನಗೆ ನೀರು ಎಷ್ಟು ಬೇಕೋ ನೀರು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಈಗ ಇದು ನೀರು ಕುದೀಲಿ. ನಾನು ಅಷ್ಟರಲ್ಲಿ ಅಕ್ಕಿನ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡ್ಬಿಡ್ತೇನೆ ಸ್ನೇಹಿತರೆ. ಇಲ್ಲಿ ನೀರು ಕುದೀತಾ ಇದ್ದೇವೆ. ಉಪ್ಪು ಖಾರ ಚೆಕ್ ಮಾಡೀನಿ, ಹದ ಕರೆಕ್ಟ್ ಇದೆ. ಇಲ್ಲಿ ರೇಷನ್ ಅಕ್ಕಿ ಇದು ಕ್ಲೀನ್ ಮಾಡಿ ತೊಳೆದು ಒಂದು 3-4 ಸತಿ ತೊಳೆದು ಇಟ್ಕೊಂಡಿದ್ದೀನಿ. ರೇಷನ್ ಅಕ್ಕಿದಾನೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ನಾವೇನು ಇದರ ಅಕ್ಕಿ ತರಲ್ಲ. ಸೋನಾ ಮಸೂರಿ ಆಗಲಿ ಯಾವಾಗಲಿ ಯಾವುದಾದ್ರೂ ರೆಸಿಪಿ ಮಾಡೋದಿದ್ರೆ ತಂದಿರ್ತೇನೆ. ಹಾಗೆ ಡೈಲಿ ಊಟಕ್ಕಂತ ನಾವು ರೇಷನ್ ಅಕ್ಕಿನ ಯೂಸ್ ಮಾಡ್ತೇವೆ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪಾಗಲಿ ಏನು ಹಾಕುವಂಥ ಅವಶ್ಯಕತೆ ಇರಲ್ಲ, ಯಾಕಂದರೆ ರುಬ್ಲಿಕ್ಕೆ ಹಾಕಿರ್ತೀವಿ. ಸ್ವಲ್ಪ ಕುದೀಲಿ. ಇದು ಕುದಿಯುವಾಗ ಮುಚ್ಚಿಬಿಡ್ತೇನೆ ನೋಡಿ. ಈ ಥರ ಕುದಿ ಬರುವಾಗ ಇದನ್ನು ಒಂದು ಸ್ವಲ್ಪ ತಿರುಗಿಸ್ಕೊಂಡ್ಬಿಡೋಣ. ಇದು ಮಸಾಲೆನೂ ಜಾಸ್ತಿ ಆಗಿಬಿಟ್ರೆ ತಿನ್ನೋದಕ್ಕೆ ಟೇಸ್ಟ್ ಆಗೋಲ್ಲ. ಮಸಾಲೆ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಟೇಸ್ಟ್ ಇದು ತುಂಬ ಸತಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ನೀಟಾಗಿ ಇದೆ. ಈಗ ಇದನ್ನು ಟೋಪನ್ ಮುಚ್ಚಿ 3 ವಿಜಲ್ ಬರಲಿಕ್ಕೆ ಬಿಡ್ತೇನೆ. ನಾನು ಇಲ್ಲಿ ಪುಲಾವ್ನ ರೆಡಿ ಮಾಡತ್ತೀನಿ. ನನ್ನ ಮಗ ಬಂದಿಲ್ಲಿ ಸಲಾಡ್ಕ್ ರೆಡಿ ಮಾಡ್ತಾವ ಇದ್ದಾನೆ.
ಬಿಡಪ್ಪ ನಾ ಕಟ್ ಮಾಡ್ಕೊತೀನಿ ಸಣ್ಣದಾಗಿ ನಿದ್ದಾಪ ತೋರು ಭಾಳ ಕಟ್ ಮಾಡತ್ತಿದ್ದೀಪ್ಪ. ನಾನು ಅವ್ರ ಊರಿಂದ ಬಂದಾರ ಅಂತೇಳಿ ರೆಡಿ ಮಾಡ್ಲಿಕ್ಕೆ ಹತ್ತಿದ್ದೆ ಸ್ನೇಹಿತರೆ. ಅವರು ಹೋಗಿಬಿಟ್ರು ಅಲ್ಲ ಧನುಷ್. ನೋಡಿ ಅವ್ರು ಬಂದಿದ್ದಾರೆ ಅಂತ ಹೇಳಿ ನಾನು ಏನಾರ ರೆಡಿ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ಸಲಾಡಿಗೆ ಧನುಷ ಕಟ್ ಮಾಡೋಪ್ಪ ಹೋಗ್ತಾರ ಅಂಥೇಳಿ ಪುಲಾವಣ್ಣ ಅಲ್ಲಿ ಗೋಧಿ ಹಿಟ್ಟು ನಾದಿಕ್ಕಿನ ಚಪಾತಿ ಮಾಡ್ಬೇಕಂತ ಹೇಳಿ ಸ್ನೇಹಿತರೆ. ಏನೂ ಇಲ್ಲ, ಚಪಾತಿ ಸ್ವಲ್ಪ ಸಜ್ಜಿಗಿತ್ತು, ಹೋಳಿಗೆ ಮಾಡಬೇಕು ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಹೋಗಿಬಿಟ್ರು ನೋಡಿ. ವೇಸ್ಟ್ ಇಷ್ಟೊಂದು ಅಡಿಗೆ ನಮಗಿತ್ತು ಅಡುಗೆ ಈಗ ಮಧ್ಯಾಹ್ನ ಊಟಕ್ಕೆ. ಮತ್ತು ಇನ್ನೇನು ಮಾಡೋಕ್ಕೆ ಬರಲ್ಲ, ಮತ್ತೆ ಮಾಡಿ ಇಟ್ಕೊಂಡ್ಬಿಡ್ರಿ. ಮಧ್ಯಾಹ್ನಕ್ಕಿತ್ತು, ರಾತ್ರಿಗೆ ಸ್ವಲ್ಪ ಮಾಡಿದ್ರೆ ಕಟ್ ಮಾಡಿದ್ದೆ. ಈಗಲೇ ಮಾಡಿ ಇಟ್ಬಿಡ್ತೇನೆ. ಮತ್ತೆ ಅಂತ ಮಾಡಿ ಗೋಧಿ ಹಿಟ್ಟು ತುಂಬ ಹೊತ್ತು ಇಟ್ಟರೆ ಜಿಗಿ ಆಗಿಬಿಡುತ್ತೆ, ಸರಿಯೇ ಬರೋಲ್ಲ. ಮತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಅದು ಚಪಾತಿ ಸರಿ ಬರೋಲ್ಲ ಸ್ನೇಹಿತರೆ. ಇಡ್ಲಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೇವೆ ಕೈ. ಈಗ ಇದೊಂದಿಷ್ಟು ಕಟ್ ಮಾಡ್ತೀನಿ. ಶ್ರೇಯಮ್ಮ ಬಂದಾಯಿತು ಕಾಲೇಜಿಂದ, ಇವತ್ತು ಬೇಗ ಬಂದಿಲ್ಲ. ಇವಾಗ ಎಷ್ಟು ಕಟ್ ಮಾಡಿ ತೆಗೆದುಬಿಡ್ತೀನಿ. ಬನ್ನಿ, ಪುಲಾವಣ್ಣಂತೂ ರೆಡಿಯಾಗಿದೆ. ಯಜಮಾನ್ರಿಗೆ ಹೊಟ್ಟೆ ಹಸಿದು ಬಿಟ್ಟಿದೆ ಅಂತ ಪುಲಾವಣ್ಣ ಹಾಕಿಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪರಿಮಳ. ನಾವು ರೇಷನ್ ಅಕ್ಕಿದೆ ಮಾಡಿದ್ದೇವೆ. ಇದನ್ನೆಲ್ಲ ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ನೋಡಿ, ಉದುರಾಗಿ ನಾವು ರೇಷನ್ ಅಕ್ಕಿದು ಮಾಡ್ತೀವಿ ಯಾವಾಗಲೂ, ಆದರೂ ಎಷ್ಟು ಉದುರಾಗಿ ಬರುತ್ತೆ. ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ. ನಾವು ಸೋನಾ ಮಸೂರಿ ಅಕ್ಕಿಗಿಂತ ನಮ್ಗೆ ಇದೇ ಟೇಸ್ಟಾಗಿ ಬರುತ್ತೆ. ಈಗ ಊಟಕ್ಕೆ ಕೊಟ್ಬಿಡ್ತೀನಿ ಸ್ನೇಹಿತರೆ ಮೊದಲಿಗೆ. ಹಾಗೆ ಇಲ್ಲಿ ಸಲಾಡ್ ಕೂಡ ರೆಡಿ ಇದೆ. ಮಕ್ಕಳು ಊಟ ಮಾಡಿದರು ಅವರಿಬ್ಬರು. ನಾನು ಇಲ್ಲಿ ಗೋಧಿ ಹಿಟ್ಟು ನಾದಿಟ್ಟಿನಿ, ಇನ್ನೊಂದು ಸ್ವಲ್ಪ ನಿಂತು ಮಾಡ್ತೀನಿ. ತುಂಬಾ ಬಿಸಿಲಿದೆ, ಅದಕ್ಕಾಗಿ ಬಿಟ್ಟಿದ್ದೀನಿ, ಸಾಕಾಗಿದೆ ಅಂಥೇಳಿ ಈಗ ಊಟಕ್ಕೆ ಕೊಟ್ಬಿಡ್ತೇನೆ. ನಾನು ಊರಿಗೆ ಹೋಗಿ ಬರುವಷ್ಟರಲ್ಲಿ ಎಷ್ಟು ದೊಡ್ಡ ದೊಡ್ಡದು ಮೆಣಸಿನ್ಕಾಯಿ ಆಗಿದೆ ಇಲ್ಲಿ. ತುಂಬಾ ಚೆನ್ನಾಗಿ ಕಾಯಿಗಿದೆ ನೋಡಿ. ಹೋಗುವಾಗ ಚಿಕ್ಕದಿದ್ದು, ನಾನೇನು ಜಾಸ್ತಿ ದಿನ ಹೋಗಿಲ್ಲ, ಆದರೂ ಖುಷಿಯಾಗುತ್ತೆ ನೋಡಿ. ಕಾಣಿಸುತ್ತಾ? ಬಿಸಿಲೊಂದು ಜಾಸ್ತಿ ಇದೆ, ನೀಟಾಗಿ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ನೋಡಿ. ಇಷ್ಟು ದೊಡ್ಡ ದೊಡ್ಡದಾಗಿದೆ ಈಗ ಎಲ್ಲ ಧನುಷ್. ನಮ್ಮ ಗಿಡದಂದರೆ ಖುಷಿಯಲ್ಲ, ಎರಡೇ ಸಿಕ್ಕರು ಖುಷಿನೇ, ಭಾಳಷ್ಟು ಸಿಕ್ಕರು ಖುಷಿನೇ ಅಲ್ಲ ಧನುಷ್. ಹಾಂ, ಇಲ್ಲೊಂದಿದೆ ನೋಡಿ. ಹೀಗೆಲ್ಲನೂ ಮುರಿದ್ನೆ, ಹೌದಿಲ್ಲ ನೋಡಿ. ಇಲ್ಲಿ ಹಣ್ಣು ಟೊಮೆಟೊ ಒಂದಾಗಿದೆ, ಈಚೆ ಕಡೆ ಒಂದಿದೆ ಮೆಣಸು. ಮೆಣಸಂತೂ ಈಗ ಆಗ್ತಾಯಿದೆ ಸ್ನೇಹಿತರೆ. ನಮಗೆ ಸಾಕು ಒಂದಿಷ್ಟು ಆದರೆ. ಮತ್ತು ಹಾಗೆ ಲವಂಗ ಮೆಣಸು ಕೂಡ ಹಾಕವಲ್ಲ. ಮತ್ತು ನೋಡಿ ಇಲ್ಲಿ ಟೊಮೆಟೊ ಕಾಯಿ ಇಲ್ಲಿ ತುಂಬಾ ಆಗಿದ್ದಾವೆ ಟೊಮೆಟೊ ಕಾಯಿ ನೋಡಿ. ಇವೆಲ್ಲ ಏನು ಹಣ್ಣಿಗೆ ಬರ್ತಾವೆ ಅಂಥೇಳಿ ನಾನೇ ಕಟ್ ಮಾಡ್ತಾಯಿದ್ದೀನಿ. ಎಲ್ಲಾದರೂ ಮೆಣಸದ ನೋಡಿ, ಕಾಣೋದಿಲ್ಲ. ಇಲ್ಲೇ ಐತೆ ನೋಡಿ, ಕಾಣ್ತಾ ಇಲ್ಲ ಕಣ್ಣಿಗೆ. ಎಲ್ಲ ಧನುಷ್ ಹಸಿರು ಎಲೆಯಲ್ಲಿ ಕಾಣೋದೇ ಇಲ್ಲ ಸ್ನೇಹಿತರೆ. ಮೆಣಸಿನ ಗಿಡಗಳು ಹೂ ಬಿಟ್ಟಿದ್ದಾವೆ. ಟೊಮೆಟೊ ಕಾಯಿ ಇಲ್ಲೊಂದಿದೆ, ಮತ್ತು ಇಲ್ಲೊಂದು ಎರಡು ಬಾಯಿಲ್ ನೋಡಿ. ಇಲ್ಲಿ ಕೂಡ ಇದೆ ಟೊಮೆಟೊ, ಹಸಿ ಟೊಮೆಟೊ ಆಗಿದೆ ಸ್ನೇಹಿತರೆ. ಒಂದಿಷ್ಟು ಹಸಿ ಟೊಮೆಟೊ, ಕಾಯಿ ಮೆಣಸು ಸಿಕ್ಕಿದ್ದಾವೆ. ಈಚೆ ಕಡೆ ಗಿಡಗಳದಾವು, ಮತ್ತು ಇಲ್ಲಾದರೂ ಉಳಿದಿದ್ದಾವೆ, ಕಾಣೋದಿಲ್ಲ ಕಣ್ಣಿಗೆ ನೋಡಿ. ಇಲ್ಲೊಂದು ಗಿಡ ಇದೆ, ಇಲ್ಲೇ ಆಗಿದೆ ಮೆಣಸು. ಇದಕ್ಕೂ ಕೂಡ ಆಗ್ತಾಯಿದ್ದಾವೆ ಮೆಣಸು. ಇದಕ್ಕೆ ಒಂದು ಹೂವಿನ ಗಿಡ ಹಚ್ಚಾರ ನಮ್ಮ ಮನೆಯವ್ರು. ಇದನ್ನೊಂದು ತಂದು, ಇದೇನು ನೋಡಿ, ಈ ಕಲರ್ ಹೂ ಆಗಿದೆ, ಪರ್ಪಲ್ ಕಲರಲ್ಲಿ, ಬ್ಲೂ ಕಲರಲ್ಲಿ. ಅದು ಮೆಣಸಿನ ಗಿಡ ಎಲ್ಲ ಮುಚ್ಚಿಬಿಟ್ಟಿದೆ. ಯಜಮಾನ್ರೆ ಇದು ನೋಡ್ರಿ, ಇಲ್ಲಿ ಗಿಡ ಮೆಣಸಿನ ಗಿಡ ಸಹ ಇದನ್ನು ಮಾಡಿಬಿಟ್ಟಿದೆ. ಇದು ಹೂ ಚೆನ್ನಾಗಿದೆ, ಮೆಣಸಿನ ಗಿಡ ಸಹ ಇತ್ತು. ಎಲ್ಲಿ ಹಂಗೆ ಇಡೋದ್ರಿ ನೀವೇ? ಇಲ್ಲಿ ಅಲ್ಲಿದ್ದು ಎತ್ತಿ ತಂದು ಇಲ್ಲಿಟ್ಟಿರಿ ಇದನ್ನು. ಮೆಣಸಿನ ಗಿಡ ನೋಡಿ ಹಳದಿಯಾಗಿದೆ. ಈ ಗಿಡಕ್ಕೋಸ್ಕರ ಇದೀಗ ನಮ್ಮ ಮನೆಯವ್ರು ಇದಾರಲ್ಲ, ಒಂದೊಂದೇ ಮಾಡಲ್ಲ. ಇದರ ಮೆಣಸಿನ್ಕಾಯಿನೇ ಕಾಣಿಸ್ತಾ ಇಲ್ಲ. ಆಮೇಲೆ ಸಿಕ್ಕರೆ ತೊಗೋತೇನೆ ಸ್ನೇಹಿತರೆ. ಒಂದು ಇಷ್ಟು ಅದು ಅಲ್ಲ ಧನುಷ ನೋಡಿ, ಇಷ್ಟು ಕಾಯಿ ಸಿಕ್ಕಿದೆ, ಸಾಕು ನಮಗೆ. ಊರಿಂದ ಎಷ್ಟು ತಂದೀವಿ, ಒಂದಿಷ್ಟು. ಅಲ್ಲಿ ಲವಂಗ ಮೆಣಸಾಗ ಕೊಯ್ಬೇಕು ಧನುಷ್, ಒಂದಿಷ್ಟು. ಇನ್ನೂ ಹೂ ಬಿಡ್ತಾಯಿದೆ ಟೊಮೆಟೊ ಅದೆಲ್ಲ ಫುಲ್ಲು. ಅದೇ ಹೂ ನೋಡಿ ಪರ್ಪಲಲ್ಲಿ. ಇಲ್ಲಿ ಸಹ ಎಷ್ಟಾಗಿದೆ, ಕಾಯಿಗಿದೆ ನೋಡಿ ಅದರದ್ದು. ಬಿಸಿಲಿದೆ ಈಗ, ಬಿಸಿಲಿಗೆ ಗಿಡ ಮಾಡ್ತಾ ಇದ್ದೀನಿ ನಾನು ಕೂಡ. ಹಾಗೆ ಪೈನಾಪಲ್ಲು
ತುಂಬಾ ದೊಡ್ಡದಾಗಿದೆ ಈಗ ನೋಡಿ, ಎಷ್ಟು ದೊಡ್ಡದಾಗಿದೆ. ಪೈನಾಪಲ್ ಇನ್ನೂ ಹಣ್ಣಿಗೆ ಬಂದಿಲ್ಲರಿ. ಇದಿಷ್ಟು ದೊಡ್ಡದು ಮುಳ್ಳಾಗಿದೆ. ಇಲ್ಲಿ ಹಣ್ಣಾಗಬೇಕ್ರೆ. ಇವು ಸೈಡಿಗೆ ಮರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 3-4 ಮರಿ ಬಂದಾರ ಇದಕ್ಕೆ ರೀ. ಎಷ್ಟೊಂದು ನೋಡಿ, ಒಮ್ಮೆ ಒಂದು 3-4 ಮಕ್ಕಳು ಹಡ್ದುಬಿಟ್ಟಿವಿ ನೋಡಿ. ಫುಲ್ಲು ಇದೆಲ್ಲ ಈಗ ಮಣ್ಣು ಹಾಕಬೇಕು ನಾವು ಕೂಡ. ಪೈನಾಪಲ್ ತುಂಬಾ ದೊಡ್ಡದಾಗಿದೆ. ಒಂದು ಸ್ವಲ್ಪ ಮೆಣಸ್ಕಾಯಿ ಮಾಡಲಿಕ್ಕಾಗುತ್ತೆ, ತಿನ್ನಲಿಕ್ಕಾಗುತ್ತೆ ಮಕ್ಕಳಿಗೆ. ಇವರು ಇಲ್ಲಿ ನಿಂತಿದ್ದಾರೆ. ಇಲ್ಲಿ ಬನ್ನಿ, ನಿಮ್ಗೆ ಹಾಗೆ ಸಾಯಂಕಾಲ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದಿಷ್ಟು ಮಣ್ಣು ಹರಡಿದ್ದಾರೆ. ಈಗ ಧನುಷ್ ಹರಡಿದ್ದಾನೆ. ನಿನ್ನೆ ಬಂದು ಬಟ್ಟೆ ಫುಲ್ ಇತ್ತು, ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀವಿ. ಬನ್ನಿ ಈಗ ಏನಾರು ಕೆಲಸ ಮಾಡೋಣ ಸ್ವಲ್ಪ. ಮತ್ತೆ ಸ್ನೇಹಿತರೆ, ಇಲ್ಲಿ ನಾನು ಸಜ್ಜದ ಹೋಳಿಗೆ ಈ ಸಾಯಂಕಾಲ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ ಹೋಳಿಗೆಗಳು. ಒಂದು 5-6 ಹೋಳಿಗೆ ಅದು. ನಿನ್ನೆ ರಾತ್ರಿ ಏನು ನಾನು ಸಜ್ಜಕ ಮಾಡಿದ್ನಲ್ಲ ಅದೇ ಇತ್ತು. ಅದನ್ನೇ ಈಗ ಇಲ್ಲಿ ಹೋಳಿಗೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಮಾಡಬೇಕಂದ್ರೆ ನೆಂಟರು ಬಂದಿದ್ರಲ್ಲ, ಆವಾಗಲೇ ಅವರು ಬೇಗ ಹೋದರು, ಬಿಟ್ಟಿವು ನೋಡಿ. ಇಷ್ಟು ಹೋಳಿಗೆ ಆಗ್ಯಾವು. ಈಗ ಒಂದು 4-5 ಚಪಾತಿ ಹಾಕವು. ಚಪಾತಿ ಅಷ್ಟು ಮಾಡಿಬಿಡ್ತಾಯಿದ್ದೀನಿ ನೋಡಿ. ಇದಷ್ಟು ಚಪಾತಿ ಮಾಡಿಬಿಡ್ತೀನಿ ಈಗ. ಒಂದು 4-5 ಚಪಾತಿ ಹಿಟ್ಟೈತಿ. ಪಾತ್ರೆ ಅಷ್ಟ ಎಲ್ಲ ಇನ್ನು ಮಾಡ್ಕೋದು ನೋಡಿ. ಸ್ನೇಹಿತರೆ, ಇಲ್ಲಿ ಇವೊಂದು 4 ಚಪಾತಿ ಅದು. ಚಪಾತಿ ಮಣ್ಣೆ ಇಲ್ಲಿ ಹೋಳಿಗೆ ಸ್ವಲ್ಪ ಗೋಧಿ ಹಿಟ್ಟು ಇಷ್ಟೇ ಉಳಿದಿದೆ, ಬಿಸಾಕಿ ಕೊಡಬೇಕೀಗ. ಡಬ್ಬಿ ಎಲ್ಲ ತೊಳಿಲಿಕ್ಕೆ ಕೊಟ್ಟೆ. ಇನ್ನು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ತೇನೆ. ಇದರಲ್ಲಿ ಸಲಾಡ್ ಇದೆ, ಮುಂಜಾನೆ ಮಾಡಿರೋದು. ಹಾಗೆ ಇಲ್ಲಿ ಹೋಳಿಗೆ, ಇಲ್ಲಿ ಪುಲಾವ್ ಹಣ್ಣಿದೆ. ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ತೀನಿ. ಇದೊಂದಿಟ್ಟು ಮಿಕ್ಸಿಗೆ ಹಾಕೋತೀನಿ. ಅಕ್ಕಿನ ಮಿಕ್ಸಿಗೆ ಹಾಕಿದ ಮೇಲೆ ಎಲ್ಲ ಪಾತ್ರೆಗಳು ಇಲ್ಲೊಂದಿಷ್ಟು ಅದಾವು. ಇಲ್ಲಿ ಶ್ರೇಯ ಈಗ ಒಂದಿಷ್ಟು ಹೊರಗಡೆ ಓದಿಟ್ಟಾಳ ತೊಳ್ಯಾಕೆ. ತೊಳಿತೇನಮ್ಮ, ತೊಳಿಲ ತೊಳಿ ನೋಡಿ ಸ್ನೇಹಿತರೆ. ಇಲ್ಲಿ ಈ ಒಂದಿಷ್ಟು ಪಾತ್ರೆಗಳದಾವ. ಈಗ ಈ ಹಿಟ್ಟಿನ ಡಬ್ಬಿ ತೆಗ್ದಿದ್ದೀನಿ, ಎಲ್ಲ ತೊಳ್ಕೊಂಡ್ಬಿಡ್ತೀನಿ. ಸೊಳ್ಳೆ ಕಡಿತ 6:30 ಆಗ್ತಾ ಬಂದಿದೆ ಟೈಮ್. ಹಾಗಾಗಿ ಈಗ ಬೇಗ ಹಾಂ ಆಯ್ತು. ಸಾರಿ, ಇನ್ನಷ್ಟು ಪಾತ್ರೆ ತೊಗೊಂಬರ್ತಾರೆ ಸ್ನೇಹಿತರೆ. ನಾನು ಇದೊಂದಿಷ್ಟು ಪಾತ್ರೆ ತೊಳೆದು ನಿಮಗೆ ಮತ್ತೆ